ನಮಸ್ಕಾರ. ಪರಾಭವ ವರ್ಷದ ತಮಿಳು ಹೊಸ ವರ್ಷದ ಶುಭಾಶಯಗಳು. ಇತಿಹಾಸ ಸಂಶೋಧಕರು ಮುನ್ಷಟ್ ಮಹಾಶಿವನಾಡಿ ಜ್ಯೋತಿಷಿ ಆರ್ ಶಿವಸ್ವಾಮಿ ಮಾತನಾಡುತ್ತಿದ್ದೇನೆ. ನಾವು ಈಗ ಈ ಪರಾಭವ ವರ್ಷದ 12 ರಾಶಿಗಳ ಬಗ್ಗೆ ತಿಳಿಯಲಿದ್ದೇವೆ. ಈ 12 ರಾಶಿಗಳ ಫಲಗಳನ್ನು ಪ್ರತ್ಯೇಕವಾಗಿ ಮಹಾಶಿವನಾಡಿಯಿಂದ ಆಯ್ದು ಬರೆದು ಈಗ ನಾನು ನಿಮಗೆ ನೀಡಲಿದ್ದೇನೆ. ಈ ಬ್ರಹ್ಮಾಂಡವು ನವಗ್ರಹಗಳ ಆಧಾರದ ಮೇಲೆಯೇ ನಡೆಯುತ್ತಿದೆ. ವೇದಗಳಿಂದ ಹುಟ್ಟಿದ ಜಾತಕ ಫಲಗಳಿಗಾಗಿ 4,50,000 ಹಾಡುಗಳಿವೆ. ಎಲ್ಲವನ್ನೂ ಅರಿತ ಸಹದೇವನಿಂದ ಮಾತ್ರ ಆ ಫಲಗಳನ್ನು ಅತ್ಯಂತ ನಿಖರವಾಗಿ ಹೇಳಲು ಸಾಧ್ಯ. ಆದರೆ ಒಂದೇ ಒಂದು ರಾಶಿಯನ್ನು, ಅಂದರೆ ಕೇವಲ ಒಂದು ರಾಶಿಯನ್ನು ಇಟ್ಟುಕೊಂಡು ತನ್ನ ಸಂಪೂರ್ಣ ಫಲಗಳನ್ನು ಹೇಳುವುದು ಅಸಾಧ್ಯವಾದ ಮಾತು. ಹಾಗೆ ರಾಶಿ ಫಲವನ್ನು ಹೇಳುವವರು ತಮ್ಮ ಅನುಭವದ ಆಧಾರದ ಮೇಲೆ ಮತ್ತು ಗೋಚಾರವನ್ನು ಇಟ್ಟುಕೊಂಡು ಸ್ವಲ್ಪ ಫಲಗಳನ್ನು ಹೇಳುತ್ತಾರೆ. ಅದು ನಮ್ಮ ಜೀವನಕ್ಕೆ ಸ್ವಲ್ಪ ಮಟ್ಟಿಗೆ ಹೊಂದಿಕೆಯಾಗಬಹುದು. ಆದರೆ ಈಗ ನೀವು ಕೇಳಲಿರುವುದು ಮಹಾಶಿವನಾಡಿಯಿಂದ, ಅಂದರೆ ಮುನಿಗಳಿಂದ ಬರೆಯಲ್ಪಟ್ಟ ಮಹಾಶಿವನಾಡಿಯಿಂದ ಆಯ್ದು ಬರೆದು ನಾನು ನಿಮಗೆ ಹೇಳಲಿದ್ದೇನೆ. ಆದ್ದರಿಂದ ಈ ಫಲಗಳನ್ನು ಸಾಮಾನ್ಯ ಫಲಗಳೆಂದು ಭಾವಿಸದೆ, ಅಂದರೆ ಎಲ್ಲರೂ ಹೇಳುವಂತಹ ರಾಶಿ ಫಲವಾಗಿ ನೋಡದೆ, ಇದನ್ನು ನೀವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಇದರಲ್ಲಿ ಬರುವ ಫಲಗಳನ್ನು ನೋಡಿ ಅದನ್ನು ಅನುಸರಿಸಿ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಬೇಕು. 15 ಏಪ್ರಿಲ್ 2026ರಿಂದ 15 ಏಪ್ರಿಲ್ 2027ರವರೆಗೆ ನಡೆಯುತ್ತದೆ. ಪರಾಭವ ವರ್ಷದ ಮೀನರಾಶಿಯ ಭವಿಷ್ಯ. ನೀವು ನೀರಿನಲ್ಲೇ ತೇಲುತ್ತಿರುವಂತೆ ಇರುತ್ತೀರಿ. ನೀರನ್ನು ಕಂಡರೆ ಸಾಕು, ಈಜಲು ಶುರು ಮಾಡಿಬಿಡ್ತೀರಿ. ಯಾವುದೇ ಪರಿಸ್ಥಿತಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತೀರಿ. ಯಾವಾಗಲೂ ಐಷಾರಾಮಿ ಜೀವನವನ್ನು ಇಷ್ಟಪಡುವ ನೀವು ಇತರರನ್ನು ರಂಜಿಸುವ ಮತ್ತು ಸಂತೋಷಪಡಿಸುವ ಕಲೆಯನ್ನು ಕಲಿತವರಾಗಿದ್ದೀರಿ. ಸದಾ ಸಂತೋಷದಿಂದ ಇರಲು ಬಯಸುವ ನೀವು ನಿಮ್ಮ ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸುತ್ತೀರಿ. ಅವರ ಕಣ್ಣಲ್ಲಿ ನೀರು ಬಾರದಂತೆ, ಬೇಸರವಾಗದಂತೆ ನೋಡಿಕೊಳ್ಳಿ. ಹೆಂಡತಿಯ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಅಗತ್ಯ. 7 ಶನಿಯ ಪ್ರಭಾವದಿಂದಾಗಿ ಕೊಂಚ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಅದನ್ನು ನಿಭಾಯಿಸಿಕೊಂಡು ಹೋಗುತ್ತೀರಿ. ಹೊಸ ಜವಾಬ್ದಾರಿಗಳು, ಹೊಸ ಹೂಡಿಕೆಗಳು, ಹೊಸ ಖರ್ಚುಗಳು ಎದುರಾದರೂ ಹೇಗೆಯೋ ಕಷ್ಟಪಟ್ಟು ಅದನ್ನು ನಿಭಾಯಿಸುತ್ತೀರಿ. ಆರೋಗ್ಯದ ವಿಷಯದಲ್ಲಿ ಕಾಳಜಿ ಅಗತ್ಯ. ಮಾನಸಿಕ ಒತ್ತಡವನ್ನು ತಡೆಗಟ್ಟಲು ನಿಮ್ಮನ್ನು ನೀವು ಯಾವಾಗಲೂ ಚುರುಕಾಗಿಟ್ಟುಕೊಳ್ಳಿ. ಉತ್ತಮ ಸಂಗೀತ, ಒಳ್ಳೆಯ ದೈಹಿಕ ವ್ಯಾಯಾಮ ಮತ್ತು ನಡಿಗೆಯ ಅಭ್ಯಾಸ ನಿಮಗೆ ತುಂಬಾ ಅತ್ಯಗತ್ಯ. ಹೊಟ್ಟೆ ಮತ್ತು ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಂಡರೆ ಸರಿಯಾದ ಸಮಯಕ್ಕೆ ಸೂಕ್ತ ಔಷಧೋಪಚಾರವನ್ನು ಪಡೆದುಕೊಳ್ಳಿ. ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸದೆ ಪ್ರಸ್ತುತ ಕಾಲವನ್ನು ನಿಭಾಯಿಸಲು ದಾರಿ ಹುಡುಕಿ. ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಶತ್ರುಗಳ ತಂತ್ರಗಳನ್ನು ಸೋಲಿಸುವ ಸಾಮರ್ಥ್ಯವಿರುವ ನಿಮಗೆ ಪ್ರಸ್ತುತ ತಾಳ್ಮೆ ತುಂಬಾ ಮುಖ್ಯವಾಗಿದೆ. ಅತಿಯಾದ ಕೆಲಸದ ಒತ್ತಡ, ಉದ್ಯೋಗ ವ್ಯವಹಾರದಲ್ಲಿ ಹಠಾತ್ ಮಂದಗತಿ ಉಂಟಾದರೂ ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದರಿಂದ ಯಶಸ್ಸನ್ನು ಸಾಧಿಸುವಿರಿ. ಒಡಹುಟ್ಟಿದವರಿಂದ ಅಥವಾ ಸ್ನೇಹಿತರಿಂದ ವಂಚನೆಗೆ ಒಳಗಾಗುವ ಪರಿಸ್ಥಿತಿ ಬಂದರೂ ಎಚ್ಚರಿಕೆಯಿಂದಿದ್ದು ಅದರಿಂದ ಪಾರಾಗುತ್ತೀರಿ. ಅವರೊಂದಿಗೆ ವಾದ ವಿವಾದ ಮಾಡದೆ ಪ್ರೀತಿಯಿಂದ ನಡೆದುಕೊಳ್ಳಿ. ವ್ಯವಹಾರದಲ್ಲಿರುವ ಮಂದಗತಿ ಬದಲಾಗಿ ನಿಮಗೆ ಇಷ್ಟವಿಲ್ಲದ ಸ್ಥಳಾಂತರ ಅಥವಾ ವರ್ಗಾವಣೆಗಳು ಎದುರಾದರೂ ನಿಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಕಾಲಕಾಲಕ್ಕೆ ಸಾಧ್ಯವಾದಾಗಲೆಲ್ಲ ಶನಿವಾರದ ದಿನಗಳಲ್ಲಿ ವಿಕಲಚೇತನರಿಗೆ, ಅಂಗವಿಕಲರಿಗೆ ಅನ್ನದಾನ ಮಾಡುವುದು ಮತ್ತು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದು ನಿಮಗೆ ಶುಭ ಫಲಗಳನ್ನು ನೀಡುತ್ತದೆ. ತಿರುಚೆಂದೂರಿಗೆ ಹೋಗಿ ಮುರುಗನನ್ನು, ಸುಬ್ರಹ್ಮಣ್ಯನನ್ನು ಪೂಜಿಸುವುದು ಒಳಿತನ್ನು ಮಾಡುತ್ತದೆ. ಸಾಧ್ಯವಾದರೆ ಮುರುಗನ 6 ಪವಿತ್ರ ಸ್ಥಳಗಳು ಹೋಗಿ ಬನ್ನಿ. ಸಾಲದ ಹೊರೆ ಕಡಿಮೆಯಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಶಿಕ್ಷಣ, ವಿವಾಹ ಅಥವಾ ವಿದೇಶ ಪ್ರಯಾಣಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಗುರು ಉಪದೇಶವನ್ನು ಪಡೆಯುವುದು ಹಾಗೂ ಮಂತ್ರಾಲಯ, ಶಿರಡಿಯಂತಹ ಜೀವರಾಜ ಸಮಾಧಿ ಕ್ಷೇತ್ರಗಳಿಗೆ ಭೇಟಿ ನೀಡುವುದು ಒಳ್ಳೆಯದು. ವಾಹನ ಚಾಲನೆ ಮಾಡುವಾಗ ಅತ್ಯಂತ ಜಾಗರೂಕರಾಗಿರಿ. ಹಣಕಾಸಿನ ವ್ಯವಹಾರಗಳಲ್ಲಿ, ಕೊಡುಕೊಳ್ಳುವಿಕೆಯಲ್ಲಿ ಎಚ್ಚರಿಕೆ ಮತ್ತು ಶಾಂತವಾದ ಮಾತುಗಾರಿಕೆ ಅಗತ್ಯ. ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಬದುಕಲು ಪ್ರಯತ್ನಿಸಿ. ಕಾಲಕಾಲಕ್ಕೆ ಕೌನ್ಸೆಲಿಂಗ್ ಪಡೆದುಕೊಳ್ಳುವುದು ಒಳ್ಳೆಯದು. ಕನಕ ಪುಷ್ಯರಾಗ, ಹಣದಿ ಪದ್ಮರಾಗ, ರತ್ನವನ್ನು ಧರಿಸುವ ಮೂಲಕ ಕೆಡುಕುಗಳಿಂದ ಪಾರಾಗಿ. ತಿರುನಲ್ಲಾರು, ತಿರುಕೊಳ್ಳಿಕ್ಕಾಡು ಮುಂತಾದ ಶನಿಕ್ಷೇತ್ರ ಸ್ಥಳಗಳಿಗೆ ಹೋಗಿ ಬರುವುದು ವಿಶೇಷ ಯಶಸ್ಸನ್ನು ನೀಡುತ್ತದೆ. ಮನೆಯ ಮುಂಭಾಗದಲ್ಲಿ
ಪುನ್ನಾಗ, ಸುರಹೊನ್ನೆ, ಮರಗಳನ್ನು ಬೆಳೆಸುವ ಮೂಲಕ ಪ್ರಕೃತಿಯ ಅನುಗ್ರಹವನ್ನು ಪಡೆದು ಜೀವನವನ್ನು ಶಾಂತಿಯುತವಾಗಿ ಬದಲಾಯಿಸಿಕೊಳ್ಳಿ. ಗುರುವಿನ ಆಶೀರ್ವಾದ ನಿಮ್ಮನ್ನು ಸದಾ ಹಿಂಬಾಲಿಸುತ್ತಿರುವುದನ್ನು ಮತ್ತು ಅವರೇ ನಿಮ್ಮನ್ನು ಮುನ್ನಡೆಸುತ್ತಿರುವುದನ್ನು ನಿಮ್ಮ ಮನಸ್ಸನ್ನು ನೀವು ಅವಲೋಕಿಸುವುದರ ಮೂಲಕ ತಿಳಿದುಕೊಳ್ಳುತ್ತೀರಿ. ನಡೆಯುವ ಪ್ರತಿಯೊಂದು ಕಾರ್ಯವೂ ನಿಮ್ಮ ಆಲೋಚನೆಗಳನ್ನು ಮತ್ತು ನಡೆಗಳನ್ನು ಸ್ಪಷ್ಟವಾಗಿ ಬದಲಾಯಿಸಿ ಭಕ್ತಿ ಮಾರ್ಗ, ಅರುಳ್ ಮಾರ್ಗ ಹಾಗೂ ಜ್ಞಾನ ಮಾರ್ಗಕ್ಕೆ ದಾರಿ ಮಾಡಿಕೊಡುತ್ತದೆ. ಮನೆಯ ನವೀಕರಣ, ರೈನೋವೇಷನ್ ಅಥವಾ ಹೊಸ ನಿವೇಶನ, ಕಟ್ಟಡಗಳನ್ನು ಸರಿಪಡಿಸುವುದರಿಂದ ಖರ್ಚುಗಳು ಎದುರಾದರೂ ಹೇಗೆಯೋ ನಿಭಾಯಿಸುತ್ತೀರಿ. ಆಹಾರದ ಮೇಲಿನ ನಿಯಂತ್ರಣವು ಕುಟುಂಬದವರಿಗೆ ಒಳಿತನ್ನು ತರುತ್ತದೆ. ಉಷ್ಣದ ಬಾಧೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಆಗಾಗ್ಗೆ ಸಾಕಷ್ಟು ನೀರು ಕುಡಿದು ದೇಹವು ಆಯಾಸಗೊಳ್ಳದಂತೆ ನೋಡಿಕೊಳ್ಳಿ. ಹೋರಾಟಗಳು ಮತ್ತು ಅಡೆತಡೆಗಳು ಕಾಲಕಾಲಕ್ಕೆ ಕಂಡುಬಂದರೂ ಅವುಗಳನ್ನು ಯಶಸ್ವಿಯಾಗಿ ಎದುರಿಸುತ್ತೀರಿ. ದೈವಿಕ ಕೃಪೆ ಸದಾ ನಿಮ್ಮೊಂದಿಗಿರುತ್ತದೆ. ವೃಷಭ ರಾಶಿಯವರಿಂದ, ಸಿಂಹ ರಾಶಿಯವರಿಂದ ಮತ್ತು ತುಲಾ ರಾಶಿಯವರಿಂದ ನಿಮಗೆ ಕಷ್ಟಗಳು, ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ. ಈ ರಾಶಿಯವರು ನಿಮ್ಮ ಕುಟುಂಬದ ಸದಸ್ಯರಾಗಿದ್ದರೆ ಅವರೊಂದಿಗೆ ವಾದ ಮಾಡದೆ ಹೊಂದಿಕೊಂಡು ಹೋಗಲು ಪ್ರಯತ್ನಿಸಿ. ಚಿತ್ತ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರಗಳು ಬರುವ ದಿನಗಳಲ್ಲಿ ಅತ್ಯಂತ ಜಾಗರೂಕರಾಗಿರುವುದು ಅಗತ್ಯ. ವಾಹನದಲ್ಲಿ ಹೋಗುವಾಗ ಮತ್ತು ಕಾಲುದಾರಿಯಲ್ಲಿ ಹೋಗುವಾಗ ಕಾಲು ಜಾರದಂತೆ ನೋಡಿಕೊಳ್ಳಿ. 7 ಶನಿಯ ಪ್ರಭಾವ ಎಷ್ಟೇ ಇದ್ದರೂ ಸಹ ಹೋರಾಡಿ ಜಯಗಳಿಸಿ ಈ ವರ್ಷವನ್ನು ಅತ್ಯುತ್ತಮ ವರ್ಷವಾಗಿ ಬದಲಿಸಿಕೊಳ್ಳಿ. ಆತ್ಮವಿಶ್ವಾಸ ನಿಮಗೆ ಕೈ ಹಿಡಿಯಲಿ. ನನ್ನ ಉದ್ದೇಶ ಏನಂದರೆ, ಈ ಫಲಗಳನ್ನು ನೀವು ಮಾತ್ರ ಅನುಭವಿಸದೆ ಎಲ್ಲರಿಗೂ, ಅಂದರೆ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಇದನ್ನು ಹಂಚಿಕೊಂಡು ಅವರೂ ಸಹ ಪ್ರಯೋಜನ ಪಡೆಯುವಂತೆ ಮಾಡಿ. ಅದರ ಜೊತೆಗೆ ಸಾಧ್ಯವಾದರೆ ನಿಮ್ಮ ಶತ್ರುಗಳಿಗೂ ಕೂಡ ಈ ರಾಶಿ ಫಲವನ್ನು ಹಂಚಿಕೊಂಡು ಅವರೂ ಒಳಿತನ್ನ ಪಡೆಯುವಂತೆ ಮಾಡಿದರೆ ದೇವರ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ.